ಕಥೆ ಶುರುವಾಗೋದು 1172ನೇ ಇಸವಿಲಿ. ಈಗಿನ ವಾಯುವ್ಯ ಚೀನಾದ ಪ್ರಾಂತ್ಯಗಳನ್ನ ಆ ಕಾಲದಲ್ಲಿ ಟಂಗುಡ್ ಸಾಮ್ರಾಜ್ಯ ಅಂತ ಕರೀತಿದ್ರು. ಅದನ್ನ ಟಂಗುಡ್ ಸಂತತಿಯವರೇ ಆಳ್ತಾ ಇದ್ರು. ಆ ಜಾಗದಲ್ಲಿ ಸಣ್ಣ ಸಣ್ಣ ಮಂಗೋಲಿಯನ್ ಬುಡಕಟ್ಟು ಜನಾಂಗದವರು ಇದ್ರು. ಅವರಿಗೆ ಒಬ್ಬೊಬ್ಬರು ಖಾನ್ ಅನ್ನೋ ನಾಯಕರು ಇದ್ರು. ಈ ಬುಡಕಟ್ಟುಗಳ ಮಧ್ಯೆ ಯಾವಾಗಲೂ ಅಧಿಕಾರದ ಆಸೆ, ದ್ವೇಷ, ಜಗಳ ನಡೀತಾನೆ ಇರ್ತಿತ್ತು. ಮಂಗೋಲರ ಪ್ರಪಂಚದಲ್ಲಿ ಯಾವ ನೀತಿ ನಿಯಮಗಳು ಇರಲಿಲ್ಲ. ಇಡೀ ಜನಗಳನ್ನೆಲ್ಲ ಒಂದು ಮಾಡಿ ಒಟ್ಟಿಗೆ ಕೊಂಡೊಯ್ಯೋಕೆ ಒಬ್ಬನೇ ಒಬ್ಬ ಸುಪ್ರೀಂ ಖಾನ್, ಮಹಾನಾಯಕ ಬೇಕಾಗಿದ್ದ ಕಾಲ ಅದಾಗಿತ್ತು. ಯೇಸುಗೈ ಅನ್ನೋನು ಪಶ್ಚಿಮ ದಿಕ್ಕಿನಲ್ಲಿದ್ದ ಒಂದು ಸಣ್ಣ ಬುಡಕಟ್ಟಿನ ಖಾನ್ ಆಗಿದ್ದ. ಕಥೆಯ ಆರಂಭದಲ್ಲಿ ಅವನು ತನ್ನ ಮನುಷ್ಯರು ಮತ್ತು ತನ್ನ 9 ವರ್ಷದ ಮಗ ತೆಮುಜಿನ್ ಜೊತೆ ಮಗನಿಗೆ ಮದುವೆ ಮಾಡೋಕೆ ಹುಡುಗಿ ಹುಡುಕಿಕೊಂಡು ಹೊರಡ್ತಾನೆ. ರಾತ್ರಿ ಹೊತ್ತು ವಿಶ್ರಾಂತಿ ತಗೊಳ್ಳೋಕೆ ಅವರು ತಮಗೆ ಪರಿಚಯ ಇರೋ ಇನ್ನೊಂದು ಬುಡಕಟ್ಟಿನ ಜಾಗದಲ್ಲಿ ನಿಲ್ತಾರೆ. ತೆಮುಜಿನ್ ತನ್ನ ಕುದುರೆನ ನೋಡಿಕೊಳ್ತಾ ಇರಬೇಕಾದ್ರೆ ಬೋರ್ಟೆ ಅನ್ನೋ ಒಂದು ಹುಡುಗಿ ಅವನ ಹತ್ತಿರ ಬಂದು ಹೆಸರು ಕೇಳ್ತಾಳೆ. ತೆಮುಜಿನ್ ತನ್ನ ಹೆಸರು ಹೇಳಿ ತಾನು ಇಲ್ಲಿಗೆ ಬಂದಿರೋ ಉದ್ದೇಶನೂ ಹೇಳ್ತಾನೆ. ಹುಡುಗಿ ನೋಡೋಕೆ ಹೋದದ್ದು ಅದನ್ನ ಕೇಳಿದ ಬೋರ್ಟೆ, ನೀನು ನನ್ನನ್ನೇ ಮದುವೆಯಾಗು ಅಂತ ಧೈರ್ಯವಾಗಿ ಹೇಳ್ತಾಳೆ. ತೆಮುಜಿನ್ ತಂದೆಗೆ ರಾಜಕೀಯ ಕಾರಣಗಳಿಗಾಗಿ ದೊಡ್ಡ ಅಥವಾ ಬಲಿಷ್ಠ ಬುಡಕಟ್ಟಿನಿಂದ ಸೊಸೆ ತರಬೇಕು ಅಂತ ಇರ್ತದೆ. ಆದ್ರೆ ಮಗ ಪದೇ ಪದೇ ಹಠ ಹಿಡಿದಿದ್ದಕ್ಕೆ ಯೇಸುಗೈ ಆ ಪರಿಚಯದ ಬುಡಕಟ್ಟಿನಿಂದಲೇ ಹುಡುಗಿನ ಆರಿಸಿಕೊಳ್ಳೋಕೆ ಒಪ್ತಾನೆ. ಹುಡುಗಿನ ಆಯ್ಕೆ ಮಾಡೋಕು ಮುಂಚೆ ಗಟ್ಟಿ ಕಾಲು ಇರೋ ಹುಡುಗಿನೇ ನೋಡಬೇಕು, ಅಂಥವಳೆ ಗಂಡನನ್ನ ಖುಷಿಯಾಗಿ ಇಡೋಕೆ ಸಾಧ್ಯ ಅಂತ ತೆಮುಜಿನ್ಗೆ ಹೇಳಿಕೊಟ್ಟಿರ್ತಾರೆ. ತೆಮುಜಿನ್ ಅಪ್ಪ ಹೇಳಿದ ಹಾಗೆ ಬೋರ್ಟೆನ ಇಷ್ಟಪಡ್ತಾನೆ. ಅವರ ಮದುವೆ ನಿಶ್ಚಯ ಆಗ್ತದೆ. ಆದ್ರೆ ಅವರು ಒಟ್ಟಿಗೆ ಬಾಳೋಕೆ ಇನ್ನು 5 ವರ್ಷ ಕಾಯಬೇಕಾಗಿರ್ತದೆ. ಹೊರಡೋ ಮುಂಚೆ ತೆಮುಜಿನ್ ನೆನಪಿಗಾಗಿ ಬೋರ್ಟೆಗೊಂದು ಹಾರನ ಗಿಫ್ಟ್ ಕೊಟ್ಟು ಬೇಗ ವಾಪಸ್ ಬರ್ತೇನೆ ಅಂತ ಮಾತು ಕೊಡ್ತಾನೆ. ವಾಪಸ್ ಊರಿಗೆ ಹೋಗೋ ದಾರಿಲಿ ಯೇಸುಗೈ ಮತ್ತು ಅವನ ಮನುಷ್ಯರು ಒಂದು ಹೋಟೆಲ್ ಹತ್ತಿರ ವಿಶ್ರಾಂತಿ ತಗೊಳ್ತಾರೆ. ಎದುರುಗಡೆ ಸ್ವಲ್ಪ ದೂರದಲ್ಲೇ ಇವರ ಶತ್ರು ಬುಡಕಟ್ಟಿನ ನಾಯಕ ತನ್ನ ಮನುಷ್ಯರ ಜೊತೆ ಕೂತಿರ್ತಾನೆ. ಅದಕ್ಕೆ ಇವರು ಜಾಗರೂಕರಾಗಿ ಇರ್ತಾರೆ. ಇದ್ದಕ್ಕಿದ್ದಂತೆ ಆ ಶತ್ರು ಖಾನ್ ಶಾಂತಿಯ ಸಂಕೇತವಾಗಿ ಒಂದು ಬಟ್ಟಲು ಹಾಲು ಕಳುಹಿಸಿಕೊಡ್ತಾನೆ. ಅದಕ್ಕೆ ಪ್ರತಿಯಾಗಿ ಯೇಸುಗೈ ಕೂಡ ಒಂದು ಬಟ್ಟಲು ಜ್ಯೂಸ್ ಕಳಿಸ್ತಾನೆ. ಯೇಸುಗೈನ ಬಲಗೈ ಬಂಟ, ಶತ್ರುಗಳನ್ನ ನಂಬೋಕೆ ಆಗಲ್ಲ ಮಾರಾಯರೆ, ಮೊದಲು ಸೇವಕನಿಗೆ ಕುಡಿಸಿ ನೋಡಿ ಅಂತ ಸಲಹೆ ಕೊಡ್ತಾನೆ. ಆದ್ರೆ ಯೇಸುಗೈಗೆ ಅನುಮಾನ ಪಟ್ಟು ಬಂದಿರೋ ಶಾಂತಿಯ ಅವಕಾಶನ ಹಾಳು ಮಾಡೋಕೆ ಇಷ್ಟ ಇರಲ್ಲ. ಅವನು ಆ ಹಾಲನ್ನು ಪೂರ್ತಿ ಕುಡಿತಾನೆ. ಆ ಕಡೆ ಶತ್ರು ಖಾನ್ ಕೂಡ ಜ್ಯೂಸ್ ಕುಡಿತಾನೆ. ಸ್ವಲ್ಪ ಹೊತ್ತಿನ ನಂತರ ಅವರು ಪ್ರಯಾಣ ಮುಂದುವರಿಸ್ತಾರೆ. ಆದ್ರೆ ಕೆಲವೇ ನಿಮಿಷಗಳಲ್ಲಿ ಯೇಸುಗೈಗೆ ಎದೆ ನೋವು ಬಂದು ಕುದುರೆಯಿಂದ ಬಿದ್ದು ಸತ್ತು ಹೋಗ್ತಾನೆ. ಆ ಶತ್ರುಗಳು ಇವನ ಒಳ್ಳೆಯತನದ ದುರುಪಯೋಗ ತಗೊಂಡು ಹಾಲಿನಲ್ಲಿ ವಿಷ ಹಾಕಿದ್ರು ಅಂತ ಗೊತ್ತಾಗ್ತದೆ. ಪಾಪ ತೆಮುಜಿನ್ ತನ್ನ ತಂದೆಯ ಹತ್ತಿರ ಓಡಿ ಬರ್ತಾನೆ. ಆದ್ರೆ ಜೊತೆಗಿದ್ದ ಅನುಯಾಯಿಗಳಿಗೆ ಇದರ ಬಗ್ಗೆ ಕ್ಯಾರೆ ಇರಲ್ಲ. ಮಂಗೋಲರ ಸಂಪ್ರದಾಯದ ಪ್ರಕಾರ ಅವರು ಬಲಿಷ್ಠ ನಾಯಕನನ್ನಷ್ಟೇ ಪಾಲಿಸೋದು. ನಾಯಕ ಸತ್ತ ಮೇಲೆ ಹೊಸ ಖಾನ್ ಯಾರು ಅಂತ ನೋಡೋದೆ ಅವರಿಗೆ ಮುಖ್ಯವಾಯ್ತೆ ಹೊರತು ಹಳೆ ನಾಯಕನ ಸಾವಿಗೆ ಸೇಡು ತೀರಿಸಿಕೊಳ್ಳೋದಲ್ಲ. ಮುಂದಿನ ದೃಶ್ಯದಲ್ಲಿ ತೆಮುಜಿನ್ ಮತ್ತು ಅವನ ತಾಯಿ ಯೇಸುಗೈನ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಯೇಸುಗೈಗೆ ತುಂಬಾ ದನಕರುಗಳು ಮತ್ತು ಆಸ್ತಿ ಇರ್ತದೆ. ಅದನ್ನೆಲ್ಲ ಅವನ ಬಲಗೈ ಬಂಟನಾಗಿದ್ದ ತರ್ಗುಟೈ ಅನ್ನೋನು ವಶಪಡಿಸಿಕೊಳ್ತಾನೆ. ತೆಮುಜಿನ್ ತಾಯಿ ಅವನಿಗೆ ನನ್ನ ಮಗ ದೊಡ್ಡವನಾದ ಮೇಲೆ ನಿನ್ನನ್ನ ಕೊಲ್ತಾನೆ ಅಂತ ಶಾಪ ಹಾಕ್ತಾಳೆ. ತರ್ಗುಟೈಗೆ ಅದು ನಿಜ ಅನಿಸಿ ತೆಮುಜಿನ್ನನ್ನ ಕೊಲ್ಲಲೇಬೇಕು ಅಂತ ಅಂದುಕೊಳ್ತಾನೆ. ಆದ್ರೆ ಅವರು ಗಾಡಿಯ ಚಕ್ರದ ಮೇಲ್ಭಾಗಕ್ಕೆ ತೆಮುಜಿನ್ ಎತ್ತರನ ಅಳೆದು ನೋಡ್ತಾರೆ. ಅವನು ಅದಕ್ಕಿಂತ ಗಿಡ್ಡ ಇರ್ತಾನೆ. ಮಂಗೋಲರ ಸಂಪ್ರದಾಯದ ಪ್ರಕಾರ ಸಣ್ಣ ಮಕ್ಕಳನ್ನು ಕೊಲ್ಲಬಾರದು, ಹಾಗಾಗಿ ತೆಮುಜಿನ್ ಬದುಕುಳ್ತಾನೆ. ಆದ್ರೆ ಮುಂದಿನ ಚಳಿಗಾಲಕ್ಕೆ ಇವನ ಎತ್ತರ ಜಾಸ್ತಿ ಆದಾಗ ಬಂದು ಕೊಲ್ತೇನೆ ಅಂತ ತರ್ಗುಟೈ ಮಾತು ಕೊಟ್ಟು ಹೋಗ್ತಾನೆ. ಮುಂದಿನ ಚಳಿಗಾಲ ಬಂದಾಗ ತೆಮುಜಿನ್ಗೆ ಅಡಗಿಕೊಳ್ಳೋಕೆ ಎಲ್ಲೂ ಜಾಗ ಇರಲ್ಲ. ತನ್ನ ತಂದೆ ಹೇಳಿದ್ದ ಮಾತು ನೆನಪಾಗ್ತದೆ, ಕಷ್ಟ ಬಂದಾಗ ತೇಂಗ್ರಿ ದೇವರು ಕಾಪಾಡ್ತಾರೆ ಅಂತ. ಅದಕ್ಕೆ ಅವನು ಪವಿತ್ರ ಪರ್ವತದ ದೇವಸ್ಥಾನಕ್ಕೆ ಹೊರಡ್ತಾನೆ. ಆದ್ರೆ ದಾರಿಲಿ ಆಕಸ್ಮಿಕವಾಗಿ ಹೆಪ್ಪುಗಟ್ಟಿದ ಕೆರೆಯೊಳಗೆ ಬಿದ್ದು ಸಾಯೋ ಪರಿಸ್ಥಿತಿಗೆ ಬರ್ತಾನೆ. ಅಲ್ಲಿಗೆ ಅವನಷ್ಟೇ ವಯಸ್ಸಿನ ಜಮುಕ ಅನ್ನೋ ಹುಡುಗ ಬಂದು ಅವನನ್ನ ಬದುಕಿಸ್ತಾನೆ. ಜಮುಕ ಮತ್ತು ಅವನ ತಮ್ಮ ಸೇರಿ ತೆಮುಜಿನ್ನನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಕೊಡ್ತಾರೆ. ತನ್ನ ಜೀವ ಉಳಿಸಿದ್ದಕ್ಕೆ ತೆಮುಜಿನ್ಗೆ ತುಂಬಾ ಕೃತಜ್ಞತೆ ಇರ್ತದೆ. ಅದಕ್ಕೆ ಅವನು ಜಮುಕಾಗೆ ರಕ್ತದ ಸಹೋದರ, ಬ್ಲಡ್ ಬ್ರದರ್ ಆಗೋಕೆ ಕೇಳ್ತಾನೆ. ಅವರು ಒಂದು ಬಟ್ಟಲು ಹಾಲಿಗೆ ಇಬ್ರು ರಕ್ತ ಮಿಕ್ಸ್ ಮಾಡಿ ಕುಡಿದು ಪ್ರಮಾಣ ಮಾಡ್ತಾರೆ. ಮಾರನೇ ಬೆಳಗ್ಗೆ ತರ್ಗುಟೈ ತನ್ನ ಮನುಷ್ಯರ ಜೊತೆ ತೆಮುಜಿನ್ನ ಹುಡುಕಿಕೊಂಡು ಅಲ್ಲಿಗೂ ಬರ್ತಾನೆ. ಅವರು ಇವನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದೃಷ್ಟವಶಾತ್ ತೆಮುಜಿನ್ ಎತ್ತರ ಇನ್ನೂ ಅಷ್ಟಾಗಿ ಬೆಳೆದಿರಲ್ಲ. ಅದಕ್ಕೆ ಅವನು ಬೆಳೆಯೋ ತನಕ ಜೈಲಿನಲ್ಲಿ ಇಡಬೇಕಾಗ್ತದೆ. ಒಬ್ಬ ದಯಾಳು ಮುದುಕ ಪ್ರತಿದಿನ ಇವನಿಗೆ ಊಟ ಕೊಟ್ಟು ಗಾಯಕ್ಕೆ ಮದ್ದು ಹಾಕ್ತಾನೆ.
ಕೆಲವು ದಿನಗಳ ನಂತರ ಮತ್ತೆ ಎತ್ತರ ಅಳಿತಾರೆ, ಆಗಲೂ ಬೆಳೆದಿರಲ್ಲ. ಅಷ್ಟರಲ್ಲಿ ಜೋರಾಗಿ ಮಳೆ ಬಂದು ಎಲ್ಲರೂ ಮನೆ ಒಳಗೆ ಓಡ್ತಾರೆ. ಆ ಮುದುಕ ಇದೇ ಚಾನ್ಸ್ ಅಂತ ತೆಮುಜಿನ್ನನ್ನ ಕೈಕೋಲಿಂದ ಬಿಡಿಸಿ ಓಡಿಸ್ತಾನೆ. ಕುತ್ತಿಗೆಗೆ ಮರದ ಹಲಗೆ ಯೋಗ್ ಸಿಕ್ಕಿ ಹಾಕಿಕೊಂಡೆ ತೆಮುಜಿನ್ ಸಿಕ್ಕಾಪಟ್ಟೆ ಓಡಿ ಪರ್ವತಕ್ಕೆ ಹೋಗಿ ತೇಂಗ್ರಿ ದೇವರ ಹತ್ತಿರ ಪ್ರಾರ್ಥನೆ ಮಾಡ್ತಾನೆ. ಅಲ್ಲಿ ದೇವಸ್ಥಾನದ ಪಕ್ಕ ಒಂದು ಬಿಳಿ ತೋಳ ಕಾಣಿಸ್ತದೆ. ಮರುಕ್ಷಣವೇ ಆ ಕುತ್ತಿಗೆಯಲ್ಲಿದ್ದ ಮರದ ಹಲಗೆ ಪವಾಡದ ತರಹ ಒಡೆದು ಹೋಗ್ತದೆ. ಕಥೆ ಈಗ 1186ನೇ ಇಸವಿಗೆ ಬರ್ತದೆ. ತೆಮುಜಿನ್ ಈಗ ದೊಡ್ಡವನಾಗಿದ್ದಾನೆ, ಆದ್ರೆ ಇನ್ನೂ ತರ್ಗುಟೈ ಜನರಿಂದ ತಪ್ಪಿಸಿಕೊಂಡು ಓಡ್ತಾನೇ ಇದ್ದಾನೆ. 1 ವರ್ಷದ ಹುಡುಕಾಟದ ನಂತರ ಅವರು ತೆಮುಜಿನ್ನನ್ನ ಹಿಡಿದು ಮತ್ತೆ ಅದೇ ತರಹದ ದೊಡ್ಡ ಮರದ ಹಲಗೆಗೆ ಹಾಕಿ ಕೂಡಿಡ್ತಾರೆ. ಈ ಸಲ ಅವನು ಆ ಗಾಡಿಯ ಚಕ್ರಕ್ಕಿಂತ ಎತ್ತರ ಬೆಳೆದಿರೋದ್ರಿಂದ ಬದುಕೋ ಚಾನ್ಸ್ ತುಂಬಾ ಕಮ್ಮಿ ಇರ್ತದೆ. ತರ್ಗುಟೈ ಇವನ ಹತ್ತಿರ ಬಂದು ಜೀವ ಭಿಕ್ಷೆ ಬೇಡು ಅಂತ ಕೇಳ್ತಾನೆ. ಆದ್ರೆ ತೆಮುಜಿನ್ ತುಂಬಾ ಸ್ವಾಭಿಮಾನಿ, ಅವನು ಅದಕ್ಕೆ ಒಪ್ಪಲ್ಲ. ಅದಕ್ಕೆ ತರ್ಗುಟೈ ಇವನನ್ನ ಒಂದೇ ಸಲ ಕೊಲ್ಲದೆ ನಿಧಾನಕ್ಕೆ ಹಿಂಸೆ ಕೊಟ್ಟು ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಷ್ಟು ವರ್ಷಗಳ ಹಿಂದೆ ಸಹಾಯ ಮಾಡಿದ್ದ ಅದೇ ಮುದುಕ ಈಗಲೂ ಇವನಿಗೆ ರಹಸ್ಯವಾಗಿ ಊಟ ಕೊಡ್ತಾನೆ. ಜೊತೆಗೆ ನೀನು ವಾಪಸ್ ಬಂದು ಸೇಡು ತೀರಿಸಿಕೊಳ್ಳುವಾಗ ನನ್ನ ಜೀವ ಉಳಿಸು ಅಂತ ಬೇಡ್ತಾನೆ. ರಾತ್ರಿ ಹೊತ್ತು ಎಲ್ಲರೂ ಬ್ಯೂಸಿ ಇರಬೇಕಾದ್ರೆ ತರ್ಗುಟೈ ಒಬ್ಬನೇ ಬಂದು ತೆಮುಜಿನ್ಗೆ ರೇಗಿಸ್ತಾನೆ. ಇದೇ ಚಾನ್ಸ್ ಅಂತ ತೆಮುಜಿನ್ ತನ್ನ ಕುತ್ತಿಗೆಗಿದ್ದ ಮರದ ಹಲಗೆಯಿಂದಲೇ ತರ್ಗುಟೈಗೆ ಪದೇ ಪದೇ ಹೊಡೆದು ಅಲ್ಲೇ ಕೊಂದು ಹಾಕ್ತಾನೆ. ಆಮೇಲೆ ಅಲ್ಲಿಂದ ತಪ್ಪಿಸಿಕೊಂಡು ಸೇಫ್ ಆಗ್ತಾನೆ. ಈಗ ತೆಮುಜಿನ್ ತನ್ನ ಬುಡಕಟ್ಟನ್ನ ವಾಪಸ್ ಪಡಕೊಂಡು ಖಾನ್ ಆಗೋಕೆ ರೆಡಿ ಇರ್ತಾನೆ. ಆದ್ರೆ ಅದಕ್ಕಿಂತ ಮುಂಚೆ ತನ್ನ ಹೆಂಡತಿನ ಕರ್ಕೊಂಡು ಬರಬೇಕು ಅಂತ ಅಂದುಕೊಳ್ತಾನೆ. ತನಗೆ 9 ವರ್ಷ ಇದ್ದಾಗ ನೋಡಿದ ಬೋರ್ಟೆಯ ಬುಡಕಟ್ಟಿಗೆ ಮೊದಲ ಸಲ ಹೋಗ್ತಾನೆ. ಬೋರ್ಟೆ ಈಗ ತುಂಬಾ ಸುಂದರ ಮತ್ತು ಬಲಿಷ್ಠ ಹೆಣ್ಣಾಗಿದ್ದಾಳೆ. ಆದ್ರೆ ಅವಳ ಕಾಲುಗಳು ದಪ್ಪ ಇವೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಅವಳು ತಾನು ಅಂದಿನಿಂದ ಇಂದಿನವರೆಗೂ ತೆಮುಜಿನ್ಗಾಗಿ ಕಾಯ್ತಾ ಇದ್ದದ್ದಾಗಿ ಹೇಳ್ತಾಳೆ. ಮದುವೆಯ ಬಳುವಳಿಯಾಗಿ ಡೌರಿ 1 ಕೋಟ್ ತಗೊಂಡು ಬೋರ್ಟೆನ ತನ್ನ ತಾಯಿ ಮತ್ತು ತಂಗಿ ಇರೋ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಅವರ ಕುಟುಂಬದವರು ಇವಳನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ಮುಂದಿನ 1 ತಿಂಗಳು ಅವರು ಅಂದುಕೊಂಡ ಹಾಗೆ ತುಂಬಾ ಖುಷಿಯಾಗಿ ಸಂಸಾರ ಮಾಡ್ತಾರೆ. ಆದ್ರೆ ಒಂದು ದಿನ ಇದ್ದಕ್ಕಿದ್ದಂತೆ ಮೆರ್ಕೆಟ್ ಬುಡಕಟ್ಟಿನವರು ಇವರ ಮೇಲೆ ದಾಳಿ ಮಾಡ್ತಾರೆ. ಅಸಲಿಗೆ ವಿಷಯ ಏನಂದ್ರೆ ತುಂಬಾ ವರ್ಷಗಳ ಮುಂಚೆ ತೆಮುಜಿನ್ ತಂದೆ ಮೆರ್ಕೆಟ್ ಖಾನ್ನಿಂದ ಇವನ ತಾಯಿನ ಅಪಹರಣ ಮಾಡಿದ್ದ. ಅದಕ್ಕೆ ಸೇಡು ತೀರಿಸಿಕೊಳ್ಳೋಕೆ ಅವರು ಬೋರ್ಟನ ಕಿಡ್ನಾಪ್ ಮಾಡ್ತಾರೆ. ಆ ಜಗಳದಲ್ಲಿ ತೆಮುಜಿನ್ಗೆ ಬಾಣ ತಗುಲಿ ಗಾಯ ಆಗ್ತದೆ. ಬೋರ್ಟನ ಶತ್ರುಖಾನ್ ತನ್ನ ಹೆಂಡತಿ ಮಾಡಿಕೊಳ್ಳೋಕೆ ಕರ್ಕೊಂಡು ಹೋಗ್ತಾನೆ. ಗಾಯ ವಾಸಿಯಾದ ಮೇಲೆ ತೆಮುಜಿನ್ಗೆ ಹೆಂಡತಿನ ವಾಪಸ್ ತರಬೇಕು ಅಂತ ಇರ್ತದೆ. ಆದ್ರೆ ಒಬ್ಬನೇ ಮಾಡೋಕೆ ಆಗಲ್ಲ. ಅದಕ್ಕೆ ಅವನು ತನ್ನ ಹಳೆ ರಕ್ತದ ಸಹೋದರ ಜಮುಖನ ಹತ್ತಿರ ಹೋಗ್ತಾನೆ. ಜಮುಖ ಈಗ ದೊಡ್ಡ ಬಲಿಷ್ಠ ಬುಡಕಟ್ಟಿನ ಖಾನ್ ಆಗಿರ್ತಾನೆ. ಜಮುಖ ಸಹಾಯ ಮಾಡೋಕೆ ಒಪ್ತಾನೆ. ಆದ್ರೆ ತನಗೆ ಈಗ ಬೇರೆ ಕೆಲಸ ಇರೋದ್ರಿಂದ 1 ವರ್ಷ ಕಾಯೋಕೆ ಹೇಳ್ತಾನೆ. ವರ್ಷ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಕಳೆದು ಹೋಗ್ತದೆ. ಇಬ್ರೂ ಸೇರಿ ತಮ್ಮ ಸೈನ್ಯದೊಂದಿಗೆ ಮೆರ್ಕೆಟ್ ಬುಡಕಟ್ಟು ಮೇಲೆ ದಾಳಿ ಮಾಡಿ ಅಲ್ಲಿರೋ ಗಂಡಸರನ್ನೆಲ್ಲ ಕೊಂದು ಆ ಜಾಗ ಲೂಟಿ ಮಾಡ್ತಾರೆ. ಅಲ್ಲಿ ಒಂದು ಗುಡಿಸಲಿನಲ್ಲಿ ಗರ್ಭಿಣಿಯಾಗಿದ್ದ ಬೋರ್ಟೆ ಸಿಗ್ತಾಳೆ. ಅವಳ ಪಕ್ಕದಲ್ಲೇ ಅವಳು ಕೊಂದಿದ್ದ ಒಬ್ಬ ಮನುಷ್ಯನ ಹೆಣ ಇರ್ತದೆ. ತೆಮುಜಿನ್ ತಕ್ಷಣ ಆ ಹೊಟ್ಟೆಲಿರೋ ಮಗು ನಂದೇ ಅಂತ ಒಪ್ಪಿಕೊಂಡು ಅವಳನ್ನು ಕರ್ಕೊಂಡು ಬರ್ತಾನೆ. ರಾತ್ರಿ ಸೈನಿಕರೆಲ್ಲ ವಿಜಯೋತ್ಸವ ಆಚರಿಸ್ತಾರೆ. ಈ ಹೊತ್ತಿಗೆ ತೆಮುಜಿನ್ಗೆ ತುಂಬಾ ಜನ ಅನುಯಾಯಿಗಳು ಸಿಕ್ಕಿರ್ತಾರೆ. ಅವರು ಲೂಟಿ ಮಾಡಿದ ದನಕರುಗಳನ್ನ ಹಂಚೋಕೆ ಹೇಳಿದಾಗ ತೆಮುಜಿನ್ ಬೇರೆ ಖಾನ್ಗಳ ತರಹ ಮಾಡದೆ ತನಗೆ ಬರೀ 10% ಮಾತ್ರ ಇಟ್ಕೊಂಡು ಬಾಕಿ ಇರೋದನ್ನೆಲ್ಲ ಸೈನಿಕರಿಗೆ ಕೊಡ್ತಾನೆ. ಯುದ್ಧದಲ್ಲಿ ಸತ್ತ ಸೈನಿಕರ ಕುಟುಂಬಕ್ಕೂ ಜಾಸ್ತಿ ಪಾಲು ಕೊಡ್ತಾನೆ. ಮಂಗೋಲರ ನಿಯಮದ ಪ್ರಕಾರ ಅವರಿಗೆ ಇಷ್ಟ ಬಂದ ಖಾನ್ನ ಆರಿಸಿಕೊಳ್ಳೋ ಹಕ್ಕು ಇರೋದ್ರಿಂದ ಜಮುಖಾನ ಬುಡಕಟ್ಟಿನ 2 ಮನುಷ್ಯರು ತೆಮುಜಿನ್ನ ಈ ಗುಣ ನೋಡಿ ಅವನ ಜೊತೆ ಸೇರಿಕೊಳ್ತಾರೆ. ಇದನ್ನ ನೋಡಿ ಜಮುಖಾಗೆ ಇದು ತನಗೆ ಮಾಡಿದ ದ್ರೋಹ ಅಂತ ಕೋಪ ಬರ್ತದೆ. ಮುಂದಿನ ದೃಶ್ಯದಲ್ಲಿ ತೆಮುಜಿನ್ ಸೈನಿಕರು ತಮ್ಮ ಕುದುರೆಗಳನ್ನ ಕದಿಯೋಕೆ ಬಂದ ಒಬ್ಬ ಕಳ್ಳನನ್ನ ಬೆನ್ನಟ್ಟಿ ಆಕಸ್ಮಿಕವಾಗಿ ಕೊಂದು ಹಾಕ್ತಾರೆ. ಆಮೇಲೆ ಗೊತ್ತಾಗೋದು ಆ ಸತ್ತ ಕಳ್ಳ ಬೇರೆ ಯಾರೂ ಅಲ್ಲ, ಜಮುಖಾನ ಸ್ವಂತ ತಮ್ಮ ಅಂತ. ಈ ವಿಷಯ ತಿಳಿದ ಜಮುಖ ತಾನು ರಕ್ತದ ಸಹೋದರ ಅನ್ನೋದನ್ನೇ ಮರೆತು ತೆಮುಜಿನ್ನನ್ನ ಕೊಲ್ಲಲೇಬೇಕು ಅಂತ ಕಪಟ ಉಪಾಯ ಮಾಡ್ತಾನೆ. ಅವನು ಬೇರೆ ಬುಡಕಟ್ಟಿನ ಜೊತೆ ಸೇರಿ ತೆಮುಜಿನ್ ಬುಡಕಟ್ಟು ಮೇಲೆ ಯುದ್ಧ ಸಾರುತ್ತಾನೆ. ಶತ್ರುಗಳ ಸೈನ್ಯ ತುಂಬಾ ದೊಡ್ಡದ ಇರೋದ್ರಿಂದ ಗೆಲ್ಲೋಕೆ ಆಗಲ್ಲ ಅಂತ ತೆಮುಜಿನ್ಗೆ ಗೊತ್ತಿರ್ತದೆ. ಆದ್ರೂ ಅವನು ಹೆಂಗಸರು ಮತ್ತು ಮಕ್ಕಳನ್ನು ದೂರ ಕಳಿಸಿ ಗಂಡಸರನ್ನ ಧೈರ್ಯವಾಗಿ ಹೋರಾಡೋಕೆ ಹೇಳ್ತಾನೆ. ಸಿಕ್ಕಾಪಟ್ಟೆ ಜನಶತ್ರುಗಳನ್ನ ಕೊಂದ ಮೇಲೂ ತೆಮುಜಿನ್ ಕೊನೆಗೆ ಸಿಕ್ಕಿ ಬೀಳ್ತಾನೆ. ಜಮುಖ ಅವನನ್ನ ಸಹೋದರ ಅಂತಲೇ ಕರೆದು ನನ್ನ ಹತ್ತಿರ ಪ್ರಾಣ ಭಿಕ್ಷೆ ಬೇಡು ಅಂತ ಹೇಳ್ತಾನೆ. ಇನ್ನೂ ಸ್ವಾಭಿಮಾನ ಇರೋ ಇವನನ್ನ ಕೊಲ್ಲೋಕೆ ಇಷ್ಟವಿಲ್ಲದೆ ಜಮುಖ ಇವನನ್ನ ಗುಲಾಮನನ್ನಾಗಿ ಮಾಡಿ ಬ್ರೋಕರ್ಗಳಿಗೆ ಮಾರಿಬಿಡ್ತಾನೆ.
ತೆಮುಜಿನ್ ಮತ್ತು ಉಳಿದ ಸೈನಿಕರನ್ನ ಮರುಭೂಮಿಯಲ್ಲಿ ಮೈಲಿಗಟ್ಟಲೆ ನಡೆಸಿಕೊಂಡು ಕರ್ಕೊಂಡು ಹೋಗಿ ಟಂಗುಟ್ ಸಾಮ್ರಾಜ್ಯದ ಸಿಟಿಗೆ ತರ್ತಾರೆ. ಅಲ್ಲಿ ಇವರನ್ನ ಸಂತಿಲಿ ಪ್ರಾಣಿಗಳ ತರಹ ಪ್ರದರ್ಶನಕ್ಕೆ ಇಡ್ತಾರೆ. ಅಲ್ಲಿಗೆ ಬಂದ ಒಬ್ಬ ದೊಡ್ಡ ಅಧಿಕಾರಿ ತೆಮುಜಿನ್ನನ್ನ ಕೊಳ್ಳೋಕೆ ಆಸಕ್ತಿ ತೋರಿಸ್ತಾನೆ. ಆದ್ರೆ ಅವನ ಜೊತೆಗಿದ್ದ ಮಂಕ್, ಸನ್ಯಾಸಿ ಸಲಹೆಗಾರ ತೆಮುಜಿನ್ನ ನೋಡಿ ಇವನು ಸಾಮಾನ್ಯ ಗುಲಾಮ ಅಲ್ಲ, ಇವನ ಕಾಲು ಕೂಡ ದಪ್ಪ ಇಲ್ಲ, ಇವನಿಂದ ಇಡೀ ಟಂಗುಟ್ ಸಾಮ್ರಾಜ್ಯಕ್ಕೆ ನಾಶ ಕಾದಿದೆ ಅಂತ ಎಚ್ಚರಿಕೆ ಕೊಡ್ತಾನೆ. ಆದ್ರೆ ಆ ಅಧಿಕಾರಿ ನಕ್ಕು ತೆಮುಜಿನ್ನನ್ನ ಕೊಂಡು ಹೋಗಿ ಒಂದು ಪಂಜರದಲ್ಲಿ ಇಟ್ಟು ಜನರೆಲ್ಲ ನೋಡಿ ಆಡಿಕೊಳ್ಳೋ ತರಹ ಮಾಡ್ತಾನೆ. ಆ ಮಂಕ್ ಪ್ರತಿದಿನ ಪಂಜರದ ಹತ್ತಿರ ಬಂದು ತೆಮುಜಿನ್ ಹತ್ತಿರ ಕ್ಷಮೆ ಕೇಳ್ತಾನೆ. ಜೊತೆಗೆ, ನಾನು ನಿನ್ನ ಹೆಂಡತಿ ಬೋಟೆನ ಹುಡುಕ್ತೇನೆ, ಆದ್ರೆ ನೀನು ವಾಪಸ್ ಬಂದು ಈ ಸಾಮ್ರಾಜ್ಯ ಧ್ವಂಸ ಮಾಡುವಾಗ ನನ್ನ ಮಠವನ್ನು ಮಾತ್ರ ಬಿಟ್ಟು ಬಿಡುವಂತ ಒಪ್ಪಂದ ಮಾಡ್ಕೊಳ್ತಾನೆ. ಮರುಭೂಮಿಯಲ್ಲಿ ಬೋಟೆನ ಹುಡುಕ್ತಾ ಹೋಗುವಾಗ ಆ ಮಂಕ್ ಪ್ರಜ್ಞೆ ತಪ್ಪಿ ಸತ್ತು ಹೋಗ್ತಾನೆ. ಅದೃಷ್ಟವಶಾತ್ ಬೋಟೆಗೆ ಅವನು ಸಿಗ್ತಾನೆ. ಅವನ ಹತ್ತಿರ ಇದ್ದ ಹಾರ ನೋಡಿ ಇದು ತನ್ನ ಗಂಡನದೇ ಅಂತ ಅವಳಿಗೆ ಕನ್ಫರ್ಮ್ ಆಗ್ತದೆ. ಅವಳು ಗಂಡನನ್ನು ಹುಡುಕಿಕೊಂಡು ಸಿಟಿಗೆ ಬರ್ತಾಳೆ. ತೆಮುಜಿನ್ ನನ್ನ ಪಂಜರದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದರಿಂದ ಅವಳಿಗೆ ಹುಡುಕೋದು ಕಷ್ಟ ಆಗಲ್ಲ. ರಾತ್ರಿ ಹೊತ್ತು ಬೋಟೆ ಅಲ್ಲಿನ ಗಾರ್ಡ್ಗೆ ಲಂಚ ಕೊಟ್ಟು ತೆಮುಜಿನ್ನನ್ನ ಪಂಜರದಿಂದ ಬಿಡಿಸಿ ಕರ್ಕೊಂಡು ಓಡ್ತಾಳೆ. ತೆಮುಜಿನ್ಗೆ ತನ್ನ ಮಗ ಇಷ್ಟು ದೊಡ್ಡವನಾಗಿದ್ದಾನೆ ಅಂತ ನೋಡಿ ಆಶ್ಚರ್ಯ ಆಗ್ತದೆ. ಜೊತೆಗೆ ಬೋರ್ಟೆಗೆ ಇನ್ನೊಂದು ಹೆಣ್ಣು ಮಗುವೂ ಇರ್ತದೆ. ತನ್ನ ಮಕ್ಕಳನ್ನ ಸಾಕೋಕೆ ಮತ್ತು ಹೊಟ್ಟೆ ತುಂಬಿಸೋಕೆ ಅವಳು ಬೇರೆ ದಾರಿ ಇಲ್ಲದೆ ಇನ್ನೊಬ್ಬ ಮನುಷ್ಯನ ಜೊತೆ ಇರಬೇಕಾಗಿ ಬಂದಿರ್ತದೆ. ತೆಮುಜಿನ್ ಅವಳ ತ್ಯಾಗನ ನೋಡಿ ಇನ್ನು ಜಾಸ್ತಿ ಪ್ರೀತಿ ಮಾಡ್ತಾನೆ. ಆ ಸಣ್ಣ ಮಗುವಿಗೆ ನಾನೇ ನಿನ್ನ ತಂದೆ ಅಂತ ಹೇಳ್ತಾನೆ. ಅವರು 4 ಜನ ಹಳ್ಳಿಗಾಡಿನ ಮನೆಗೆ ಬಂದು 1 ತಿಂಗಳು ತುಂಬಾ ಖುಷಿಯಾಗಿ ಇರ್ತಾರೆ. ಒಂದು ದಿನ ಬೋರ್ಟೆ ಸುಮ್ಮನೆ ಮಾತಾಡ್ತಾ, ಎಲ್ಲಾ ಮಂಗೋಲರು ಇಷ್ಟೇ, ಕದಿಯೋದು, ಲೂಟಿ ಮಾಡೋದು, ಕೊಲ್ಲೋದು ಬಿಟ್ರೆ ಬೇರೇನೂ ಬರಲ್ಲ ಅವರಿಗೆ ಅಂತಾಳೆ. ಆ ಮಾತು ತೆಮುಜಿನ್ ಮನಸ್ಸಿಗೆ ಬಲವಾಗಿ ತಟ್ಟುತ್ತದೆ. ಅವನು ತನ್ನ ಕುಟುಂಬನ ಬಿಟ್ಟು ಇಡೀ ಮಂಗೋಲ್ ಬುಡಕಟ್ಟುಗಳನ್ನೆಲ್ಲ ಒಂದು ಮಾಡಬೇಕು, ಅವರಿಗೆ ಅಂತ ಒಂದು ನಿಯಮ ತರಬೇಕು ಅಂತ ನಿರ್ಧಾರ ಮಾಡ್ತಾನೆ. ಅದಕ್ಕೆ ಅರ್ಧದಷ್ಟು ಬುಡಕಟ್ಟಿನವರನ್ನ ಕೊಲ್ಲಬೇಕಾಗಿ ಬಂದರೂ ಪರವಾಗಿಲ್ಲ ಅಂದುಕೊಳ್ತಾನೆ. ಅವನು 3 ಮುಖ್ಯ ನಿಯಮಗಳನ್ನ ತರ್ತಾನೆ. ಹೆಂಗಸರು ಮತ್ತು ಮಕ್ಕಳನ್ನು ಕೊಲ್ಲಬಾರದು, ಶತ್ರುಗಳ ಜೊತೆ ಕೊನೆ ತನಕ ಹೋರಾಡಬೇಕು ಮತ್ತು ತನ್ನ ಖಾನ್ಗೆ ಯಾವತ್ತೂ ದ್ರೋಹ ಮಾಡಬಾರದು. ಕಥೆ ಈಗ 1196ನೇ ಇಸವಿಗೆ ಬರ್ತದೆ. ತೆಮುಜಿನ್ ತಾನು ಅಂದುಕೊಂಡ ಹಾಗೆ ದೊಡ್ಡ ಸೈನ್ಯ ಕಟ್ಟಿ ಇಡೀ ಮಂಗೋಲಿಯಾವನ್ನೇ ಒಂದು ಮಾಡಿರ್ತಾನೆ. ಅವನು ಇಡೀ ಸಾಮ್ರಾಜ್ಯದ ಚಕ್ರವರ್ತಿ ಆಗೋಕೆ ಈಗ ಉಳಿದಿರೋ ಒಂದೇ ಒಂದು ಅಡ್ಡಿ ಅಂದ್ರೆ ಅದು ಜಮುಕಾ ಮತ್ತು ಅವನ ಸೈನ್ಯ ಮಾತ್ರ. ಇಬ್ಬರು ಸಹೋದರರು ಸೈನ್ಯದೊಂದಿಗೆ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗ್ತಾರೆ. ಯುದ್ಧ ಶುರುವಾದಾಗ ಜಮುಕಾ ಯಾವುದೇ ಪ್ಲಾನ್ ಇಲ್ಲದೆ ಸೈನಿಕರನ್ನ ಯುದ್ಧಕ್ಕೆ ನೂಗ್ತಾನೆ. ಆದ್ರೆ ತೆಮುಜಿನ್ ಮೊದಲೇ ಪಕ್ಕಾ ಪ್ಲಾನ್ ಮಾಡಿದ್ದರಿಂದ ಜಮುಕಾನ ಸೈನಿಕರೆಲ್ಲ ಸತ್ತು ಬೀಳ್ತಾರೆ. ಗಂಟೆಗಟ್ಟಲೆ ನಡೆದ ಭೀಕರ ಯುದ್ಧದಲ್ಲಿ ಕೊನೆಗೆ ತೆಮುಜಿನ್ ಗೆದ್ದು ಜಮುಕಾನ ಸೈನ್ಯದವರನ್ನ ಕೈದಿಗಳಾಗಿ ಹಿಡೀತಾನೆ. ಆ ಸೈನಿಕರನ್ನ ಕೊಲ್ಲದೆ ತನ್ನ ಅನುಯಾಯಿಗಳನ್ನಾಗಿ ಮಾಡಿಕೊಳ್ತಾನೆ. ಅದಕ್ಕೆ ಅವರು ಹೊಸ ಖಾನ್ಗೆ ನಿಷ್ಠಾವಂತರಾಗಿ ಇರ್ತಾರೆ. ಅಂದು ತನಗೆ ಸಹಾಯ ಮಾಡಿದ್ದ ಆ ಮುದುಕನನ್ನ ತನ್ನ ಬುಡಕಟ್ಟಿನ ಮುಖ್ಯ ಸಲಹೆಗಾರನನ್ನಾಗಿ ಮಾಡ್ತಾನೆ. ಕೊನೆಗೆ ಜಮುಕಾನ ತೀರ್ಪು ಬಾಕಿ ಇರ್ತದೆ. ಇಬ್ರೂ ರಕ್ತದ ಸಹೋದರರು ಒಟ್ಟಿಗೆ ಕೂತು ಹಳೆ ನೆನಪುಗಳನ್ನ ಮಾತಾಡ್ತಾರೆ. ಜಮುಕಾ ಹೆಮ್ಮೆಯಿಂದ ನಾನೇನಾದ್ರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಖಂಡಿತ ನಿನ್ನನ್ನ ಕೊಂದು ಹಾಕ್ತಿದ್ದೆ ಅಂತ ಹೇಳ್ತಾನೆ. ಆದ್ರೆ ತೆಮುಜಿನ್ ಜಮುಕಾ ತರಹ ಅಲ್ಲ. ಅವನು ಜಮುಕಾ ಸೈನ್ಯ ಕಟ್ಟೋಕೆ ಪಟ್ಟ ಕಷ್ಟ ಮತ್ತು ಅಣ್ಣ ಅನ್ನೋ ಗೌರವ ಕೊಟ್ಟು ಅವನನ್ನ ಕೊಲ್ಲದೆ ಪ್ರಾಣಭಿಕ್ಷೆ ನೀಡಿ ಅಲ್ಲಿಂದ ಹೋಗೋಕೆ ಬಿಡ್ತಾನೆ. ಆಮೇಲೆ ಬೋರ್ಟೆ ತನ್ನಿಬ್ಬರು ಮಕ್ಕಳ ಜೊತೆ ಬಂದು ತೆಮುಜಿನ್ನನ್ನ ಸೇರಿಕೊಳ್ಳುತ್ತಾಳೆ. ಅವರು ಖುಷಿಯಾಗಿ ಇರ್ತಾರೆ. ಕೊನೆಯಲ್ಲಿ ನಿರೂಪಕರು ಹೇಳೋ ಹಾಗೆ 1206ನೇ ಇಸವಿಯಲ್ಲಿ ತೆಮುಜಿನ್ ಇಡೀ ಮಂಗೋಲರ ಮಹಾನಾಯಕನಾಗಿ ಗೆಂಗಿಸ್ ಖಾನ್ ಅನ್ನೋ ಹೆಸರು ಪಡಕೊಂಡ. ತಾನು ಕೊಟ್ಟ ಮಾತಿನಂತೆಯೇ ಇಡೀ ಟಂಗುಟ್ ಸಾಮ್ರಾಜ್ಯವನ್ನ ಧ್ವಂಸ ಮಾಡಿ ಹೊಸ ರಾಜ್ಯ ಕಟ್ಟಿದ. ಆದ್ರೆ ಆ ಸತ್ತ ಮಂಕ್ ಕೇಳಿಕೊಂಡಿದ್ದಕ್ಕೆ ಆ ಮಠವನ್ನ ಮಾತ್ರ ಮುಟ್ಟದೆ ಹಾಗೆ ಬಿಟ್ಟ. ಮುಂದೆ ಇವನೇ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಸಾಮ್ರಾಜ್ಯವಾದ ಮಂಗೋಲ್ ಸಾಮ್ರಾಜ್ಯದ ಸಂಸ್ಥಾಪಕನಾದ. ಇವನಿಗೂ ಒಳ್ಳೆ ಗಟ್ಟಿ ಕಾಲುಗಳೇ ಇರಬೇಕು ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ನೋಟಿಫಿಕೇಶನ್ ಆನ್ ಮಾಡಿ ಸಹಾಯ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.